ಹಿಜಾಬ್ಗೆ ಸಿದ್ದು ಸರ್ಕಾರ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಕೇಸರಿ ಶಾಲೆಗೆ ನೋ ಎಂದ ಶಿಕ್ಷಣ ಮಿನಿಸ್ಟರ್. ಮತ್ತೊಮ್ಮೆ ಸಂಘರ್ಷದ ಕಿಡಿಯನ್ನ ಹಚ್ಚುತ್ತಾ ಸರ್ಕಾರದ ಈ ಆದೇಶ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಿಡಿಕಾರ್ತಾ ಇದೆ ಬಿಜೆಪಿ. ಕಾಂಗ್ರೆಸ್ ಹಿಂದೂ ವಿರೋಧಿ ಸರ್ಕಾರ ಅಂತ ತೀಕ್ಷ್ಣವಾಗಿ ಕುಟುಕುತ್ತಿದೆ. ಮುಸ್ಲಿಮರ ಅತಿಯಾದ ಓಲೈಕೆಗೆ ಹಿಜಾಬ್ ಜಾರಿ ಮಾಡಲಾಗಿದೆ ಅನ್ನೋದು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರ ಕಿಡಿ. ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ಗುಡುಗಿದ್ದಾರೆ. ಕೇಸರಿ ಶಾಲೆಗೆ ನೋ ಅಂತ ಹೇಳಿರುವ ಸರ್ಕಾರ ಹಿಜಾಬ್ಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ ಅನ್ನುವಂಥ ಒಂದು ಆಕ್ರೋಶ ಬಿಜೆಪಿಗರಲ್ಲಿ ಕೇಳಿ ಬರ್ತಾ ಇದ್ದು, ಮತ್ತೊಮ್ಮೆ ಸಂಘರ್ಷಕ್ಕೆ ಎಡೆ ಮಾಡಿಕೊಡುತ್ತಾ ಸರ್ಕಾರದ ಈ ಆದೇಶ ಕಾದು ನೋಡಬೇಕು. ಈ ಕುರಿತಾಗಿ ನಮ್ಮ ಜೊತೆ ಮಾತಾಡಲಿಕ್ಕೆ ಸಿದ್ಧಲಿಂಗ ಸ್ವಾಮೀಜಿಯವರು, ಆಂದೋಲನ ಮಠದ ಸ್ವಾಮೀಜಿ, ಕಲಬುರಗಿ ಆಂದೋಲನ ಮಠದ ಸ್ವಾಮೀಜಿ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಸ್ವಾಮೀಜಿ. ನಮಸ್ಕಾರ. ರಾಜ್ಯ ಸರ್ಕಾರ ಹೊರಡಿಸಿರುವಂತಹ ಈ ಆದೇಶದ ಬಗ್ಗೆ ತಮ್ಮ ಪ್ರತಿಕ್ರಿಯೆ ಏನು ಅಂತ? ನೋಡಿ, ನಿನ್ನೆ ಶಿಕ್ಷಣ ಸಚಿವರು ಮಧು ಬಂಗಾರಪ್ಪನವರು ಒಂದು ಹೇಳಿಕೆಯನ್ನ ಬಿಡುಗಡೆ ಮಾಡಿದ್ದಾರೆ. ನೋಡಿ, ಹೈಕೋರ್ಟ್ ಕೂಡ ಇದನ್ನ ಒಪ್ಪಿಲ್ಲ. ಅಂದ್ರೆ ಡ್ರೆಸ್ ಕೋಡ್ ಅನ್ನುವಂಥದ್ದು ಶಾಲೆಗಳಿಗೆ, ಶಿಕ್ಷಣ ಸಂಸ್ಥೆಗಳಿಗೆ ತನ್ನದೇ ಆದಂತಹ ಒಂದು ಮಹತ್ವವನ್ನ ಕೊಟ್ಟಂತದ್ದು. ಸಮವಸ್ತ್ರದಿಂದಲೇ ಇರಬೇಕು, ಅದೊಂದು ಶಿಸ್ತು. ಆದ್ರೆ ಇವತ್ತು ಆ ಶಿಸ್ತನ್ನ ಉಲ್ಲಂಘಿಸಿ ಅವರವರ ಧಾರ್ಮಿಕ ಆಚರಣೆಯ ಪ್ರಕಾರ ಇವರಿಗೆ ಹಿಜಾಬ್ ಧರಿಸ್ಲಿಕ್ಕೆ ಅವಕಾಶ ಕೊಡ್ತಾರೆ, ಬುರ್ಕಾ ಹಾಕೊಂಡ್ ಬರ್ಲಿಕ್ಕೆ ಅವಕಾಶ ಕೊಡ್ತಾರೆ. ಅಂದ್ರೆ ಸಮವಸ್ತ್ರದ ನಿಯಮ ಯಾಕೆ? ನೋಡಿ, ಇದೇ ಮಾದರಿಯಲ್ಲಿ ಅನೇಕ ಗಲಾಟೆಗಳು ನಾವು 22ರಿಂದ 23, 24ರವರೆಗೂ ನಾವು ಕಾಣಬೇಕಾಯ್ತು. ಮಕ್ಕಳಲ್ಲಿಯೇ ದ್ವೇಷ ಬಿತ್ತುವಂತಹ ಒಂದು ಪ್ರಕ್ರಿಯೆ ಆ ಸಂದರ್ಭದಲ್ಲಿ ನಡೀತು. ಆವಾಗ ಸರ್ಕಾರ ಒಂದು ನಿಯಮ ಮಾಡಿತ್ತು, ಬೇಡಪ್ಪ, ಯಾವುದೂ ಧರ್ಮದ ಸಂಕೇತಗಳು ಅಲ್ಲಿ ಇರೋದಿಲ್ಲ, ಇಲ್ಲಿ ಸಮವಸ್ತ್ರಗಳ ಕಡ್ಡಾಯ, ಸಮವಸ್ತ್ರಗಳು ಹಾಕೊಂಡೇ ಬರಬೇಕು ಅನ್ನುವಂತಹದ್ದು ಸಾಮಾಜಿಕ ನ್ಯಾಯವಾದಂತಹ ಒಂದು ನಿರ್ಧಾರವನ್ನ ಹಿಂದಿನ ಬಿಜೆಪಿ ಸರ್ಕಾರ ಮಾಡಿತು. ಅದನ್ನ ಇವ್ರು ಮುಂದುವರ್ಸ್ಕೊಂಡು ಹೋಗ್ಬೇಕಲ್ಲ. ಇದು ಸಂವಿಧಾನಬದ್ಧ ಸರ್ಕಾರ, ಅಂಬೇಡ್ಕರ್ ಸರ್ಕಾರ ಅಂತ ಹೇಳುವಂತವ್ರು ಅದನ್ನೇ ಮುಂದುವರ್ಸ್ಕೊಂಡು ಹೋದ್ರೆ ಇವ್ರಿಗೇನ್ ನೋವಿತ್ತು, ಇವ್ರಿಗೇನ್ ತೊಂದರೆ ಇತ್ತು? ಯಾರೋ ಸಮಾಜದವ್ರು ಬಂದು ನಮಗೆ ಮನವಿ ಕೊಟ್ರು ಅನ್ನುವ ಕಾರಣಕ್ಕಾಗಿ ನೀವು ಹಿಜಾಬ್ ಧರಿಸ್ಲಿಕ್ಕೆ ಅವಕಾಶ ಕೊಡ್ತೀರಿ. ಇನ್ಯಾರೋ ಒಂದು ಸಮಾಜದವ್ರು ಬಂದ್ಬಿಟ್ಟು ನಮಗೆ ಕೇಸರಿ ಶಾಲ್ ಹಾಕ್ಲಿಕ್ಕೆ ಅವಕಾಶ ಕೊಡಿ, ಅಥವಾ ಇನ್ನೊಂದು ಕ್ರಿಶ್ಚಿಯನ್ ಸಮುದಾಯದವ್ರು ಬಂದು ಅವರು ಒಂದು ಡ್ರೆಸ್ ಕೋಡ್ ಕೇಳಕ್ಕೆ ಅವಕಾಶ ಕೊಡಿ ಅಂತ ಕೇಳಿದ್ರೆ ಇವರು ಎಲ್ಲದಕ್ಕೂ ಒಂದೊಂದು ಮಾಡ್ಕೊಂಡು ಹೋದ್ರೆ ಹೇಗೆ ಸರ್? ಈಗ ಕೇಸರಿ ಶಾಲಿನ ವಿಚಾರಕ್ಕೂ ಹೇಳಿರೋದು ಧಾರ್ಮಿಕ ವ್ಯಾಪ್ತಿಗೆ ಬರೋದಿಲ್ಲ ಕೇಸರಿ ಶಾಲು, ಹಾಗಾಗಿ ಅದಕ್ಕೆ ಅವಕಾಶವನ್ನ ಕಲ್ಪಿಸಿಕೊಡ್ಲಾಗಿಲ್ಲ ಅಂತ ಸರ್ಕಾರ ಹೇಳ್ತಾ ಇದೆ. ಅವ್ರು ಹೇಳ್ತಾರೆ ಬಿಡ್ರಿ, ಹಿಂದೂ ಧಾರ್ಮಿಕ ಸಂಕೇತಗಳು ಅವ್ರ ಗಣನೆಗೆ ಇಲ್ಲ, ಅವ್ರಿಗೆ ಮರ್ಯಾದೆನೇ ಇಲ್ಲ, ಗೌರವನಿಲ್ಲ. ಇವರಿಗೆ ಬರೀ ಬುರ್ಕಾ ಹಿಜಾಬ್ ಮಾತ್ರ ಕಂಡ್ರೆ ಗೌರವ, ಇವರಿಗೆ ಇಸ್ಲಾಮಿಕ್ ಅನ್ನುವಂಥದ್ದು ಒಂದು ಶ್ರದ್ಧೆ. ಅಂದ್ರೆ ಈಗ ಸಿದ್ಧಲಿಂಗ ಸ್ವಾಮೀಜಿಗಳೇ, ಈ ಹಿಜಾಬ್ಗೆ ಅವಕಾಶ ಮಾಡಿಕೊಟ್ಬಿಟ್ರೆ ಇತರೆ ಈಗ ಸಿಂಧೂರ ಅಥವಾ ಜನಿವಾರ, ಶಿವದಾರ, ಸೊ ಇಂಥವಕ್ಕೆಲ್ಲ ಅವಕಾಶ ಕೊಡದೇ ಇದ್ರೆ ಇದು ತೀವ್ರ ವಿರೋಧ ಕಾರಣ ಆಗುತ್ತೆ ಅನ್ನುವಂಥ ಕಾರಣಕ್ಕೆ ಹಿಜಾಬ್ಗೆ ಅವಕಾಶ ಕೊಟ್ಟಿರೋದಕ್ಕೆ ಇವಕ್ಕೂ ಕೂಡ ಅವಕಾಶ ಕೊಟ್ಟಿದಾರ ಅಂತ, ಇಲ್ಲಾಂದ್ರೆ ವಿರೋಧ ವ್ಯಕ್ತವಾಗುತ್ತೆ ಅನ್ನುವಂಥ ಕಾರಣಕ್ಕೆ ಈ ನಿರ್ಧಾರಕ್ಕೆ ಬಂದ್ಬಿಡ್ತಾ ಅಂತ ಜಾಣತನದಿಂದ ನಡ್ಕೊಂಡಿರುವಂಥದ್ದು ಸರ್ಕಾರ ಅಂತ. ನೋಡಿ ಸರ್, ಜನಿವಾರ ಅನ್ನುವಂಥದ್ದು ಬಹಿರಂಗವಾಗಿ ಅದು ಕಾಣುವಂತಹದ್ದು ಸಂಕೇತ ಅಲ್ಲ ಧರ್ಮದ್ದು, ಅದು ಒಳಗಡೆ ಇರುವಂತದ್ದು, ವಸ್ತ್ರದ ಒಳಗಡೆ ಇರುವಂತದ್ದು. ಆದ್ರೆ ಈ ಬುರ್ಕಾ ಅನ್ನೋದೇನಿದೆಯಲ್ಲ, ಈ ಬುರ್ಕಾದಿಂದ ಯಾರು ಬಂದು ಕೊಡ್ತಾರೆ, ಯಾರು ಏನ್ ಇಟ್ಕೊಂಡ್ ಬರ್ತಾರೆ? ಹಾಗಾದ್ರೆ ಪರೀಕ್ಷಾ ಕೇಂದ್ರಗಳಲ್ಲಿ ಬುರ್ಕಾ ಅವಕಾಶ ಕೊಡ್ತೀರಾ? ಅಂದ್ರೆ ಅಲ್ಲಿ ಅವ್ರು ಬುರ್ಕಾಕ್ಕೆ ಹೇಳ್ತಾ ಇಲ್ಲ, ಹಿಜಾಬ್ ಧರಿಸೋದಕ್ಕೆ ಅವಕಾಶ ಇದೆ ಅಂತ ಹೇಳ್ತಿದ್ದಾರೆ. ಬುರ್ಕಾಕ್ಕೆ ಅವಕಾಶ ಅಲ್ಲ, ಹಿಜಾಬ್ಗೆ ಅಂತ ಹೇಳ್ತಿರೋದು. ನೋಡಿ, ಹಿಜಾಬ್ ಆಗ್ಲಿ ಬುರ್ಕಾ ಆಗ್ಲಿ ಎಲ್ಲಾನು ಒಂದೇನೆ. ಈಗ ಕೇಸರಿ ಶಾಲಿಗೆ ಯಾಕೆ ನೀವು ತಲೆಗೆ ಸುತ್ಕೊಂಡ್ ಬಂದ್ರೆ ಅಥವಾ ಶಲ್ಯ ಹಾಕೊಂಡ್ ಬಂದ್ರೆ ಅದನ್ನ ಯಾಕೆ ಧಾರ್ಮಿಕ ಸಂಕೇತ ಆಗೋದಿಲ್ಲ ಇವ್ರಿಗೆ? ಅದು ಕೂಡ ಧಾರ್ಮಿಕ ಸಂಕೇತನೆಲ್ಲ. ಕೇಸರಿ ಪವಿತ್ರವಾಗಿರುವಂತದ್ದು, ಈ ದೇಶದ ಅಸ್ಮಿತತೆ ಸರ್ ಅದು. ಇದು ವಿದೇಶದಿಂದ ಬಂದಂತದ್ದು. ನೀವು ವಿದೇಶದಿಂದ ಬಂದಂತ ಹಿಜಾಬ್ಗೆ ಅವಕಾಶ ಕೊಡೋದಾದ್ರೆ ಸ್ವದೇಶಿ ವಸ್ತ್ರ ಸಂಹಿತೆಗೂ ನೀವು ಅವಕಾಶ ಕೊಡಿ. ಈಗ ಕೆಲವು ಕಡೆ ಹಿಜಾಬ್ ಅನ್ನ ಧರಿಸುವಂತದ್ದು ಅದು ಮೊದ್ಲಿಂದನೂ ಇದೆ, ಆದ್ರೆ ಹಿಜಾಬ್ ಇನ್ನು ಕೆಲವು ಕಡೆ ಧರಿಸ್ಕೊಂಡು ಬರ್ತಿರಲ್ಲ, ಆದ್ರೆ ಕೆಲವ್ರು ಧರಿಸ್ಕೊಂಡು ಬರೋರು ಕೆಲವು ಶಾಲೆಗಳಲ್ಲಿ ಅವಕಾಶ ಇತ್ತು. ಸೊ ಹೀಗಿರುವಾಗ ಹೊಸದಾಗಿ ಹಿಜಾಬ್ ಧರಿಸ್ಕೊಂಡೇ ಬರಬೇಡಿ ಅಂತ ಯಾಕೆ ಹೇಳ್ತೀರಿ ಅನ್ನುವಂಥ ಒಂದಷ್ಟು ವಿರೋಧಗಳು ಕೂಡ ವ್ಯಕ್ತವಾಗಿತ್ತು ಅಂತ.
ಸರ್ ನೋಡಿ, ಇದೇ ನೋಡ್ರಿ ವಿತಂಡವಾದ ಅನ್ನುವಂಥದ್ದು. ಈಗ ಹಿಜಾಬ್ ಆಗ್ಲಿ ಬುರ್ಕಾ ಆಗ್ಲಿ ಸಾರ್ವಜನಿಕ ಪ್ರದೇಶದಲ್ಲಿ ಆಗ್ಲಿ ಅವ್ರ ಮನೆಯಲ್ಲಾಗ್ಲಿ ಯಾರು ವಿರೋಧ ಮಾಡೋದಿಲ್ಲ. ಆದರೆ ಸಂವಿಧಾನಬದ್ಧವಾಗಿ ಸ್ಥಾಪನೆಯಾದಂತ ಶಿಕ್ಷಣ ಸಂಸ್ಥೆಯಲ್ಲಿ ಆ ಶಿಕ್ಷಣ ಸಂಸ್ಥೆಯವರು ಸರ್ಕಾರ ಏನು ನಿಯಮ ಮಾಡಿರುತ್ತೆ ಆ ನಿಯಮ ಪಾಲಿಸುವಂತದ್ದು ಎಲ್ಲರ ಕರ್ತವ್ಯ. ಅದು ಮೊದಲಿಂದ ಹಿಜಾಬ್ ಹಾಕೊಂಡ್ ಬಂದಿದ್ದಾರೆ ಅಂದ್ರೆ, ಮೊದಲಿಂದ ನಮಾಜ್ ಮಾಡ್ಕೊಂಡು ಬಂದಿದ್ದಾರೆ ಅಂತ ಹೇಳಿ ನೀವು ಶಾಲೆಯಲ್ಲಿ ನಮಾಜ್ ಮಾಡಕ್ ಅವಕಾಶ ಕೊಡ್ತೀರಾ? ಹಿಂದೊಮ್ಮೆ ಮಾಡಿದ್ರಲ್ಲ ನೋಡಿ, ರಂಜಾನ್ ಸಮಯದಲ್ಲಿ ಶಾಲಾ ಅವಧಿ ಮತ್ತು ಬೇರೆ ಸರ್ಕಾರಿ ನೌಕರರಿಗೆ ಒಂದು ವೇಳೆಯನ್ನ ಬದಲಾಯಿಸಿಬಿಟ್ಟಿದ್ರು. ಇದು ಮುಸ್ಲಿಂ ತುಷ್ಟೀಕರಣದ ಒಂದು ಮುನ್ನುಡಿ ಈ ಮಧು ಬಂಗಾರಪ್ಪ ಮತ್ತು ಈ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದ್ದಾರೆ. ಮುಂದೆ ಒಂದಿನ ಅಲ್ಲಿನೂ ನಮಾಜ್ ಮಾಡ್ಲಿಕ್ಕೆ ಅವಕಾಶ ಕೊಟ್ಟರು ಆಶ್ಚರ್ಯ ಪಡ್ಬೇಕಾಗಿಲ್ಲ. ಬಹುಶಃ ಸಿದ್ಧಲಿಂಗ ಸ್ವಾಮೀಜಿಗಳೇ, ಒಂದ್ ಕಡೆ ಸರ್ಕಾರ ಹೇಳುತ್ತೆ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಈ ಆದೇಶ ಅಂತ, ಆದ್ರೆ ಈ ಧಾರ್ಮಿಕ ಸಂಕೇತಗಳು ಈ ಶಾಲಾ ಮಕ್ಕಳ ಮನಸ್ಸಲ್ಲಿ ಸೌಹಾರ್ದತೆ ಬೆಳೆಸುತ್ತವ ಅಥವಾ ಧ್ರುವೀಕರಣ ಉಂಟು ಮಾಡ್ತವ ಅಂತ? ಸರ್, ಹಾಗೆ ಸೌಹಾರ್ದತೆ ಬರಕ್ ಸಾಧ್ಯ ಇದೆ ನೋಡಿ. ಅವ್ರು ಹಿಜಾಬ್ ಹಾಕೊಂಡ್ ಬಂದಾಗ ಇತರೆ ಮಕ್ಕಳು ಕೂಡ ಇವ್ರು ಕೇಶರಿ ಶಾಲೆ ಹಾಕೊಂಡ್ ಹೋದ್ರೆ ಸೌಹಾರ್ದ ಅಲ್ಲಿ ಬರುತ್ತಾ? ಶಾಂತಿ ಮೂಡ್ಲಿಕ್ಕೆ ಸಾಧ್ಯ ಇದೆನಾ? ಹಿಂದಿನ ನಿಯಮ ಪಾಲಿಸಿ ಸರ್. ಇಲ್ಲಿ ಯಾವುದು ನೀವಾಗಿನೇ ಇಲ್ಲಿ ಅಶಾಂತಿ ಮಾಡ್ತಾ ಇದ್ರಿ, ನೀವಾಗಿನೇ ಮಕ್ಕಳ ಮನಸ್ಸಲ್ಲಿ ದ್ವೇಷ ಬಿತ್ತುವಂತ ಕೆಲಸ ಮಾಡ್ತಾ ಇದ್ರಿ. ನಿಯಮ ಅಂದ್ರೆ ಅದು ನಿಯಮ ಕಡ್ಡಾಯವಾಗಿರ್ಬೇಕು. ಇತರೆ ಜನರಿಗೆ ಅನುಕೂಲ ಆಗುವಂಗೆ ನಿಮ್ಮ ಮನಸ್ಸಿಗೆ ಬಂದಂಗೆ ಅವ್ರ ಓಲೈಕೆಗೋಸ್ಕರ ನಿಯಮಗಳು ಬದಲಾವಣೆ ಮಾಡ್ಕೊಂಡು ಹೋದ್ರೆ ಇನ್ ಬೇರೆ ಬೇರೆ ಬೇಡಿಕೆಗಳು ನಿಮಗ್ ಬರ್ತವೆ. ಇದು ಬೇಡ ಅಂತ ಹೈಕೋರ್ಟ್ ಕೂಡ ಒಪ್ಪಿಲ್ಲ ಸರ್. ಹೈಕೋರ್ಟ್ ಹೇಳಿದ್ದು ಕೂಡ ಇವರಿಗೆ ಅರ್ಥ ಆಗ್ತಾ ಇಲ್ಲ ಅಂದ್ರೆ ಇನ್ಯಾರು ಹೇಳ್ಬೇಕು ಇವರಿಗೆ? ಪಾಶ್ಚಾತ್ಯ ದೇಶ ಇರಾನ್ ಅಂತಹ ದೇಶಗಳಲ್ಲೇ ಈ ಹಿಜಾಬು ಬುರ್ಕಾ ನಮಗ್ ಬೇಡ ಅಂತ ಹೋರಾಟ ಮಾಡ್ತಿರ್ಬೇಕಾದ್ರೆ ಅದು ಪ್ರಗತಿಪರ ಅಂತ ಹೇಳ್ತಾರೆ ಇವರು. ಪ್ರಗತಿಪರ ಇದ್ದಂತಹ ಸರ್ಕಾರ ಮತ್ತೆ ಮೌಢ್ಯಕ್ಕೆ ಜ್ಯೋತಿ ಬೀಳ್ತಾ ಇದೆ, ಮೌಢ್ಯ ಆಚರಣೆಗಳಿಗೆ ಇವರು ಆಸ್ಪದ ಕೊಡ್ತಾ ಇದ್ದಾರೆ ಅಂದ್ರೆ ಇದು ಎಲ್ಲೋ ಮುಸ್ಲಿಂ ತುಷ್ಟೀಕರಣ ಅಂತೂ ಮಿತಿ ಮೀರ್ತಾ ಇದೆ. ಧನ್ಯವಾದ ಸಿದ್ಧಲಿಂಗ ಸ್ವಾಮೀಜಿ ಅವರೇ, ಫ್ರೀಡಂ ಟಿವಿ ಜೊತೆ ಮಾತಾಡಿದ್ದಕ್ಕಾಗಿ.